ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಪ್ರತಿಯೊಂದು ಮಾತು ನಿಮ್ಮ ಜೀವನ ಬದಲಾಯಿಸುವ ಮಾತು. ಇವತ್ತಿನ ಮಾತು ನಿಮ್ಮ ಹೃದಯಕ್ಕೆ ಹೊಸ ಶಕ್ತಿ ಕೊಡುತ್ತದೆ. ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ನಿನ್ನ ಹೊಸ ಆರಂಭ. ಪ್ರತಿ ಮಹಾನ್ ವ್ಯಕ್ತಿ ಕನಿಷ್ಠ ಒಂದ್ಸಲಾದರೂ ವಿಫಲವಾಗಿದ್ದಾರೆ. ಎಡಿಸನ್ 1000 ಪ್ರಯತ್ನಗಳ ನಂತರ ವಿದ್ಯುತ್ ದೀಪ ಕಂಡುಹಿಡಿದರು. ರೈಟ್ ಬ್ರದರ್ಸ್ ಅನೇಕ ಸಲ ಬಿದ್ದು ಕೊನೆಗೆ ಹಾರಾಟ ಸಾಧಿಸಿದರು. ವಿಫಲತೆ ನಿನ್ನನ್ನು ತಗ್ಗಿಸುವುದಲ್ಲ, ಅದು ನಿನ್ನೊಳಗಿನ ಬಲವನ್ನು ಎಚ್ಚರಿಸುತ್ತದೆ. ಯಾರು ಒಮ್ಮೆಲೆ ಗೆದ್ದಿಲ್ಲ. ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆ ಕಣ್ಣೀರಿದೆ, ನೋವು ಇದೆ, ಸಾವಿರಾರು ಸೋಲುಗಳಿವೆ. ನಿನ್ನ ಗುರಿ ದೊಡ್ಡದಾಗಿದ್ದರೆ ನಿನ್ನ ಹೋರಾಟವು ಕಷ್ಟವಾಗುತ್ತದೆ, ಆದರೆ ಅದರ ಪ್ರತಿಫಲವು ಶಾಶ್ವತವಾಗಿರುತ್ತದೆ. ನೆನಪಿರಲಿ, ಅನೇಕ ಜನರು ವಿಫಲವಾದಾಗ ಕೈಬಿಡುತ್ತಾರೆ, ಆದರೆ ಯಶಸ್ವಿಗಳು ಮಾತ್ರ ವಿಫಲತೆಯನ್ನು ಹೆಜ್ಜೆಯನ್ನಾಗಿ ಮಾಡಿಕೊಂಡು ಮುಂದುವರಿಯುತ್ತಾರೆ. ವಿಫಲತೆಯ ನೋವು ತಾತ್ಕಾಲಿಕ, ಆದರೆ ಯಶಸ್ಸಿನ ಸಂತೋಷ ಶಾಶ್ವತ. ವಿಫಲತೆ ಇಲ್ಲದೆ ಯಶಸ್ಸು ಅಸಾಧ್ಯ, ಏಕೆಂದರೆ ವಿಫಲತೆ ನಿನ್ನನ್ನು ಬಲಿಷ್ಠನನ್ನಾಗಿಸುತ್ತದೆ. ನಿನ್ನ ಹೃದಯ ಹೇಳುವವರೆಗೆ ಹೋರಾಡು, ಏಕೆಂದರೆ ಯಶಸ್ಸು ದೂರದಲ್ಲಿಲ್ಲ, ಅದು ನಿನ್ನ ಮುಂದಿನ ಹೆಜ್ಜೆಯಲ್ಲಿದೆ. ನೆನಪಿರಲಿ ಗೆಳೆಯ, ಸೋಲು ನಿನ್ನ ಗುರು, ಅದು ನಿನ್ನ ಜೀವನದ ಅತ್ಯುತ್ತಮ ಶಿಕ್ಷಕ. ಗೆಳೆಯ, ಸೋಲು ಬಂದಾಗ ನಾವು ಅದನ್ನು ದ್ವೇಷಿಸುತ್ತೇವೆ, ದೂರ ಮಾಡಬೇಕು ಅಂತ ಬಯಸುತ್ತೇವೆ. ಆದರೆ ನೆನಪಿರಲಿ, ಸೋಲು ನಿನ್ನ ನಿಜವಾದ ಸ್ನೇಹಿತ, ಏಕೆಂದರೆ ಗೆಲುವು ನಿನಗೆ ಹಿಗ್ಗು ಕೊಟ್ಟರೆ ಸೋಲು ನಿನಗೆ ಪಾಠ ಕೊಡುತ್ತದೆ. ಯಾರಾದರೂ ನಿನ್ನನ್ನು ಬಿಟ್ಟು ಹೋಗಬಹುದು, ನಿನ್ನನ್ನು ನಿಂದಿಸಬಹುದು, ಆದರೆ ಸೋಲು ಮಾತ್ರ ನಿನ್ನ ಜೊತೆಗೆ ನಿಂತು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿಸುತ್ತದೆ. ಹೀಗಾಗಿ ಸೋಲು ಬಂದಾಗ ಅದನ್ನು ಶತ್ರು ಅಂತ ನೋಡಬೇಡ, ನಿನ್ನ ಗೆಳೆಯ ಅಂತ ನೋಡು. ಆಗಲೇ ನೀನು ನಿಜವಾದ ಯಶಸ್ಸನ್ನು ತಲುಪಬಹುದು. ಗೆಳೆಯ, ನಿನ್ನ ಜೀವನದಲ್ಲಿ ಯಾವಾಗಲೂ ಕೆಲವರು ನಿನ್ನನ್ನು ಅವಮಾನಿಸುತ್ತಾರೆ, ನಿನ್ನನ್ನು ಕಡಿಮೆ ಮಾಡುತ್ತಾರೆ. ಅವರು ನಿನ್ನ ಕನಸುಗಳನ್ನು ಹಾಸ್ಯ ಮಾಡುತ್ತಾರೆ. ಆಗ ನೀನು 2 ದಾರಿಯಲ್ಲಿರುತ್ತೀಯ. ಒಂದು, ಅವರ ಮಾತು ಕೇಳಿ ಹೀನನಾಗಿ ಕುಳಿತುಕೊಳ್ಳುವುದು. ಮತ್ತೊಂದು, ಅವರ ಅವಮಾನವನ್ನು ನಿನ್ನ ಇಂಧನವಾಗಿಸಿಕೊಳ್ಳುವುದು. ನೆನಪಿರಲಿ ಗೆಳೆಯ, ಇತಿಹಾಸದಲ್ಲಿರುವ ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ಅಪಮಾನ ಒಂದು ತಿರುವು ಬಿಂದುವಾಗಿತ್ತು. ಅವರು ಅಳಲಿಲ್ಲ, ಅವರು ಕುಸಿಯಲಿಲ್ಲ, ಅವರು ಆ ನೋವನ್ನು ಶಕ್ತಿಯಾಗಿ ತಿರುಗಿಸಿಕೊಂಡರು. ನೀನು ಕೂಡ ಹಾಗೆ ಮಾಡು ಗೆಳೆಯ. ನಿನ್ನನ್ನು ಕಡಿಮೆ ಮಾಡಿದವರ ಮುಂದೆ ನಿನ್ನ ಸಾಧನೆಯಿಂದ ಉತ್ತರ ಕೊಡು. ಅವರ ನಗುವು ನಿನ್ನ ಗೆಲುವಿನ ಚಪ್ಪಾಳೆಯಾಗಲಿ. ಇದಾಗಿತ್ತು ಇಂದಿನ ಮೋಟಿವೇಶನ್. ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು, ಹಾಗೆ ನಿಮಗೆ ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದ.